ಹಾಯ್ ಗೈಸ್, ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಸ್ಲೋ ಇಂಟರ್ನೆಟ್. ಓಕೆ ಗೈಸ್, ಓಕೆ, ಟ್ರೈ ಅಗೇನ್ ಕೊಡ್ತಾ ಇದ್ದೀನಿ. ಅಂಡ್ ಇವತ್ತು ತುಂಬಾ ಮಾತಾಡೋದಿದೆ, ತುಂಬಾ ಕಾನ್ಸೆಪ್ಟ್ಸ್ ಗಳನ್ನ ಕಲಿಯೋದಿದೆ. ಸೊ ವಿತ್ ಬ್ಯಾಕ್ ಟೆಸ್ಟ್ ಸೀರೀಸ್ ಜೊತೆಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇವತ್ತು ನೀವು ಕೇಳಿದಂತ ಕ್ಯಾಂಡಲ್ ಸ್ಟಿಕ್ ಗೆ, ಓಕೆ, ಸೊ ಲೈಕ್ ಲಾಟ್ ಆಫ್ ಏನು ಕ್ಯಾಂಡಲ್ ಸ್ಟಿಕ್ಸ್ ಡೌಟ್ ಇತ್ತು ನಿಮ್ದು. ಓಕೆನಾ? ಅಂದ್ರೆ ಕ್ಯಾಂಡಲ್ಸ್ ಗಳು ಇನ್ನ ಯಾವ್ದಾದ್ರು ನೋಡ್ಬೇಕಾ ಬ್ರೋ, ಅದು ಇದು ಅಂತ ಎಲ್ಲ ಲಾಟ್ ಆಫ್ ಥಿಂಗ್ಸ್ ಇತ್ತು. ಓಕೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಬಟ್ ನೀವ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನಾನ್ ನೋಡಿದ್ದೀನಿ ಎಷ್ಟೋ ಜನ ಲೈಕ್ ಫೇರ್ ವ್ಯಾಲ್ಯೂ ಗ್ಯಾಪ್, SMC ಇವೆಲ್ಲಾನು ಹೇಳ್ತಾ ಇರ್ತಾರೆ. ಓಕೆ, ಸಿ, ಅದು ನೀವು ಕಲಿಬೇಕು ಅಂದ್ರೆ ನಾನ್ ಹೇಳ್ತೀನಿ ಅಲ್ಲ, ಇಲ್ಲಿ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದಷ್ಟೇ ಎಲ್ಲಾರ್ದು ಇಂಟೆನ್ಷನ್ ಆಗಿರುತ್ತೆ. ನಿಮಗೆ ಯಾವ್ದು ವರ್ಕ್ ಆಗ್ತಾ ಇದೆ ಅದನ್ನ ಮಾತ್ರ ಫಾಲೋ ಮಾಡ್ಕೊಂಡು ಹೋಗಿ. ಸಿ ಫಾರ್ ಎಕ್ಸಾಂಪಲ್, ಈಗ ನಾನಿವಾಗ ಒಂದು ಯಾವ್ದೋ ಒಂದು ಕಾನ್ಸೆಪ್ಟ್ ನ ಹೇಳ್ತೀನಿ. ಓಕೆ, ಅದು ನಿಮಗೆ ವರ್ಕ್ ಆಗ್ತಾ ಇಲ್ಲ, ಬೇರೆ ಯಾವ್ದೋ ವರ್ಕ್ ಆಗ್ತಾ ಇದೆ, ಬೇರೆ ಎಲ್ಲೋ ನೋಡಿರ್ತೀರ ನೀವು, ಅದ್ಯಾವ್ದೋ ವರ್ಕ್ ಆಗ್ತಾ ಇದೆ ಅಂದ್ರೆ ದೆನ್ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಎವ್ರಿ ಡೇ. ಓಕೆ, ಅದೇನಿದೆ ರೂಲ್ಸ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ್ದು ವ್ಯಾಲಿಡ್ ಇದೆ, ಯಾವ್ದು ವ್ಯಾಲಿಡ್ ಇಲ್ಲ ಅಂತ. ಓಕೆ, ಸೊ ದಟ್ಸ್ ವೈ ನಾನು ಅದನ್ನೇ ಕ್ಲಿಯರ್ ಮಾಡೋದು. ಓಕೆ, ಇವಾಗ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅದೆಲ್ಲಾನು ಕರೆಕ್ಟು, ಅದೆಲ್ಲಾನು ತಪ್ಪು, ಯಾರಿಗೂ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ದ ಎಕ್ಸ್ಪೀರಿಯನ್ಸ್ ಇಂದ ನಾನು ನಿಮಗೆ ಹೇಳ್ತಾ ಇರ್ತೀನಿ ಹೀಗೀಗ ಆಗ್ಬೋದು. ಅಂಡ್ ಆಫ್ ಕ್ಯಾಂಡಲ್, ಓಕೆ, ಆಫ್ ಕ್ಯಾಂಡಲ್ ಥಿಯರಿ ನಾನು ಏನ್ ಹೇಳಿದ್ದೀನಲ್ಲ ಅದೆಲ್ಲಾನು ಕೂಡ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ಓಕೆ, ಚಾರ್ಟ್ ನ ನಾನು ಜಾಸ್ತಿ ಹೊತ್ತು ನೋಡೋದ್ ಬಿಟ್ಟಿರ್ಬೋದು ಈಗ, ಬಟ್ ನೋಡ್ತಾ ಇದ್ದಾಗ ಅವೆಲ್ಲನೂ ಕೂಡ ಎವ್ರಿ ಡೇ ನೋಡಿ 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 ಅಬ್ಸರ್ವೇಷನ್ ಮಾಡಿ, ಆ ಅಬ್ಸರ್ವೇಷನ್ ನ ನೋಟ್ ಮಾಡ್ಕೊಂಡಿರ್ತೀನಿ. ಸೊ ದಟ್ ಅದನ್ನ ಎವ್ರಿ ಟೈಮ್ ನಾನು ಅಪ್ಲೈ ಮಾಡ್ತಾ ಹೋದಾಗ ನನಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಆಫ್ ಕ್ಯಾಂಡಲ್ ಥಿಯರಿ ನೀವು ನೋಡ್ಬೋದು, ಯಾವತ್ತು ಫೇಲ್ ಆಗಿರೋದಿಲ್ಲ ಲಾಟ್ ಆಫ್ ಟೈಮ್ಸ್. ಬಟ್ ಅದು ಎಲ್ಲಿ ನೀವು ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಮಾರ್ಕೆಟ್ ಅಲ್ಲಿ ಹಾಗೇನೆ, ಸಿ ಮಾರ್ಕೆಟ್ ಅಲ್ಲಿ ನಿಮಗೆ ಬೇಸಿಕ್ಸ್ ಗೊತ್ತಿರ್ಬೇಕು ಅಷ್ಟೇನೇನೆ. SMC FVG ಕಲೀರಿ, ಕಲೀರಿ. ಯು ವಿಲ್ ಹ್ಯಾವ್, ಅಂದ್ರೆ ಲೈಕ್ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ರಿಸೋರ್ಸಸ್ ಗಳು ಇದಾವೆ. ಓಕೆ, ಅಂಡ್ ಅದು ನನ್ನಿಂದನೇ ನೀವು ಕೇಳ್ಬೇಕು ಅಂತ ಇದ್ರೆ, ಬಟ್ ನಾನ್ ಅದ್ರಲ್ಲಿ ಲೈಕ್ ನನ್ಗದು ಟಾಪಿಕ್ ಅಷ್ಟು ಗ್ರಿಪ್ ಇಲ್ಲ. ಓಕೆ, ಜಸ್ಟ್ ನನ್ಗೆ ಐಡಿಯಾ ಇದೆ ಅಷ್ಟೇ, ಗ್ರಿಪ್ ಇಲ್ಲ. ಸೊ ದಟ್ ನಾನು ಅದನ್ನ ಬಂದು ಟೀಚ್ ಮಾಡೋದಕ್ಕಾಗಲ್ಲ. ಯಾವಾಗ ನಾನು ಆ ಕಾನ್ಸೆಪ್ಟ್ಸ್ ಗಳಲ್ಲಿ ಟ್ರೇಡ್ ತಗೊಂಡು ನಾನು ಆ ಕಾನ್ಸೆಪ್ಟ್ಸ್ ಗಳಿಂದ ಪ್ರಾಫಿಟಬಲ್ ಆಗಿದ್ರೆ ಅವಾಗ ನಾನು ಅದನ್ನ ಹೇಳ್ಬೋದು. ಬಟ್ ಇವಾಗ ನಾನು ಇಷ್ಟು ವಿಡಿಯೋಸ್ ಏನೇನ್ ಇಡ್ತಾ ಇದ್ದೀನಲ್ಲ ಅದೆಲ್ಲಾನು ಕೂಡ ನನ್ನ ಎವ್ರಿ ಡೇ ನಾನು ಅದನ್ನೇ ಅಪ್ಲೈ ಮಾಡೋದು. ನೀವು ನಿನ್ನೆ ಲೈವ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಅದನ್ನು ಇವಾಗ ಬರ್ತೀನಿ. ಬಟ್ ಎವ್ರಿ ಡೇ ಒಂದನ್ನೇ ಅಪ್ಲೈ ಮಾಡ್ತಾ 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 ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ ತರ ಇದ್ದಾಗ ಈ ತರ ಆಗುತ್ತೆ, ಇನ್ನ ಏನೇನ್ ಇಂಪ್ರೂವ್ ಮಾಡ್ಕೋಬೇಕು. ಸೊ ನಾನ್ ಹೇಳೋದನ್ನೇ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇಲ್ಲ. ನೀವೇ ಅಲ್ಲಿ ನೋಡ್ತಾ ನೋಡ್ತಾ ಎವ್ರಿ ಡೇ ಒಂದೇ ಸೆಟಪ್ ಟ್ರೇಡ್ ಮಾಡ್ತಾ 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 ಗೊತ್ತಾಗ್ಬಿಡುತ್ತೆ ಇದನ್ನ ಇಂಪ್ರೂವ್ ಮಾಡ್ಬೇಕು ಅಂತ. ಸೊ ಮಾರ್ಕೆಟ್ ಅಲ್ಲಿ ಈ ಅಬ್ಸರ್ವೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವ್ ಯಾವ್ದೇ ತರ ವಿಡಿಯೋಸ್ ನ ಯಾರದೇ ಫಾಲೋ ಮಾಡಿ ಏನೇ ಮಾಡಿ, ಓಕೆ, ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಟ್ರೇಡ್ ಟೈಮ್ ಅಲ್ಲಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸಿ ನಾನ್ ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಇಟ್ಸ್ ಆಲ್ ಅಬೌಟ್ ಪಾಸ್ಟ್. ಪಾಸ್ಟ್ ಆಗಿರೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಲೈವ್ ಟ್ರೇಡ್ಸ್ ಆರ್ ದಿ ಪ್ರೆಸೆಂಟ್. ಓಕೆ, ಆ ಫಿಬ್ ಎಕ್ಸ್ಟೆನ್ಷನ್ಸ್ ಏನೇನ್ ಯೂಸ್ ಮಾಡ್ತೀವಲ್ಲ ದಟ್ಸ್ ಫ್ಯೂಚರ್. ಓಕೆ, ಅರ್ಥ ಆಗಿರ್ಬೇಕು ಅನ್ಕೋತೀನಿ. ನಾನು ಲೈವ್ ಟ್ರೇಡ್ ತಗೋಬೇಕಾದ್ರೆ ನೋಡ್ಬೇಕು ಸೇಮ್ ಸೆಟಪ್ ನೆನ್ನೆ ಲೈವ್ ಏನ್ ಮಿಸ್ಟೇಕ್ ಆಯ್ತು. ಹೋಪ್ ಸಿ, ನಾನು ಐ ನೋ ಲೈಕ್ ನಾನು ನೀವು ಅಷ್ಟು ಲೈವ್ ಅಲ್ಲೂ ನೋಡಿ ತುಂಬಾ ಲೈವ್ ವಿಡಿಯೋಸ್ ಇದಾವೆ, ಲೈವ್ ಟ್ರೇಡ್ಸ್ ನಿಮ್ ಜೊತೆನೆ ತಗೊಂಡಿರೋದು. ಒಂದೇ ಒಂದು ಮಿಸ್ಟೇಕ್ ನಾನು ಯಾವತ್ತೂ ಮಾಡಿಲ್ಲ. ಯಾವತ್ತು ಲೈವ್ ಟ್ರೇಡ್ ಅಲ್ಲಿ ನಾನು ಮಿಸ್ಟೇಕ್ಸ್ ಮಾಡೇ ಇಲ್ಲ. ಓಕೆ, ಬಟ್ ದ ಥಿಂಗ್ ಏನು ಅಂದ್ರೆ ನನ್ನ ಸ್ಟೈಲ್ ಸ್ಕ್ಯಾಲ್ಪ್ ಆಗಿರೋದ್ರಿಂದ ನಾನ್ ಏನ್ ಮಾಡಿದೆ ಅಂದ್ರೆ, ಐ ನೋ ಮಾರ್ಕೆಟ್ ಅಲ್ಲಿಂದ ಫಾಲೋ ಆಗ್ಬೇಕು. ಆಬ್ವಿಯಸ್ಲಿ ನನಗೆ ಗೊತ್ತಿತ್ತು, ತುಂಬಾ ಸ್ಟಾರ್ ಇತ್ತು. ಅಂಡ್ ಅನಾಲಿಸಿಸ್ ನಾನು ಎಲ್ಲಾನು ಶೇರ್ ಮಾಡಿದ್ದೇನೆ ಅದ್ರಲ್ಲಿ. ಓಕೆ, ತುಂಬಾ ಸ್ಟಾರ್. ಯಾಕೆ ಅಂದ್ರೆ ನನಗೆ ಮಾರ್ಕೆಟ್ ಅಲ್ಲಿ ಒಂದೊಂದು ಸೆಟಪ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಅಂತ ಸೆಟಪ್ ನಿನ್ನೆ ಇದ್ದಿದ್ದು. ಅಂಡ್ ಅದ್ರಲ್ಲಿ R1 ಟ್ರೆಡಿಷನಲ್ ಅಂತ ಒಬ್ರು ಹೇಳಿದ್ರಲ್ಲ, ಅದು ತುಂಬಾ ಹೆಲ್ಪ್ ಆಯ್ತು. ಅಂತ ಸೆಟಪ್ ಅಲ್ಲಿ ಇದ್ದಾಗ ನಾನು ಯೂಶಲಿ ಸ್ಕ್ಯಾಲ್ಪ್ ಮಾಡ್ಕೊಂಡೆ. ನನಗೆ ಬೇಕಾಗಿದ್ದು ನಾನು ಎತ್ಕೊಂಡ್ ಬಂದೆ, ಅದು ಅಲ್ಲಿಗೆ ನಾನು ಎಂಡ್ ಮಾಡ್ಬೇಕಾಗಿತ್ತು. ಅಂಡ್ ಮತ್ತೆ ಎಂಟರ್ ಆಗ್ಬೇಕಂತಿದ್ರೆ ನಾನು ಆಫಿಗೆ ಆಗ್ಬೇಕಾಗಿತ್ತು, ಅಲ್ಲಿ ನಾನು ತಪ್ಪು ಮಾಡಿದೆ. ಓಕೆನಾ? ಅಂಡ್ ಇನ್ನೊಂದೇನಂದ್ರೆ EMA ಬ್ರೇಕ್ ಆದಾಗ ಟ್ರೇಡ್ ನ ಮುಗಿಸಿದ್ದೆ, ಫಸ್ಟ್ ಟ್ರೇಡ್ ತಿರ್ಗಾ ಸೆಕೆಂಡ್ ತಗೊಂಡಾಗ ಯಾವ್ದೇ ತರ EMA ಬ್ರೇಕ್ ಆಗಿರ್ಲಿಲ್ಲ, ಹಾಗೆ ಪಂಚ್ ಮಾಡ್ಬಿಟ್ಟೆ. ಓಕೆ, ಅಲ್ಲಿ ತಪ್ಪು ಮಾಡಿದ್ದು. ಓಕೆ, ಸೊ ಗಾನ್ ಆಯ್ತು. ದೆನ್ ನಾನ್ ನೋಡಿ, ಅದೇ ಏನಾದ್ರೂ ನಾನು ನನ್ನ ಕ್ಯಾಪಿಟಲ್ ನ 1 lakh ಇಟ್ಕೊಂಡಿದ್ದೆ ಅಂತ ಅನ್ಕೊಳ್ಳೋದ್ನ ಬ್ರೋಕರ್ ಅಕೌಂಟ್ ಅಲ್ಲಿ ಹಿಂದೆ ಹೋದಂಗೂ ಕೂಡ ನಾನು ಬಿಟ್ಕೊಂಡ್ಬಿಡ್ತಾ ಇದ್ದೆ. ಆಬ್ವಿಯಸ್ಲಿ ಏನೋ ನೋಡ್ತಾ ಇದ್ದೆ ನಾನು, ಹಿಂಗೆ ಮೊಬೈಲ್ ನೋಡ್ತಾ ಇದ್ನಲ್ಲ, ಅಲ್ಲಿ ಕಾನ್ಸಂಟ್ರೇಷನ್ ಬಿಟ್ಬಿಟ್ಟೆ ನಾನು. ಅವಾಗ ಏನಾಗಿರೋದು ಹೇಳಿ, ಜಸ್ಟ್ ಇಮ್ಯಾಜಿನ್, ಅದು ಮೇಲೆ ಹೋದಾಗ ಅಷ್ಟು ವೈಪ್ ಆಗೋಗ್ಬಿಟ್ಟಿರೋದು. ಬಟ್ ನೋಡಿ, ನಾನು ಬ್ರೋಕರ್ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಳ್ಳೋದ್ರಿಂದ ಮಿಕ್ಕಿರೋ ಕ್ಯಾಪಿಟಲ್ ನ ನಾನು ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತೀನಿ, ಬ್ಯಾಂಕ್ ಅಕೌಂಟ್ ಅಲ್ಲಿ ಸ್ವಲ್ಪ ಮಾತ್ರ XNS ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತೀನಿ. ಇನ್ ಕೇಸ್ ಅದನ್ನ ನಾನು ಮೋರ್ ಅಗ್ರೆಸಿವ್ ಆಗಿ ಹೋಗ್ತೀನಿ. 30,000 ಇತ್ತು ಅಂದ್ರೂ ಅಗ್ರೆಸಿವ್ ಆಗಿ ಹೋಗ್ತೀನಿ. ಇನ್ ಕೇಸ್ ಹೋದ್ರು ಕೂಡ
ಒಂದು ಪ್ರಾಪರ್ ಸೆಟಪ್ ಸಿಕ್ಕೇ ಸಿಗುತ್ತೆ. ಸೊ ದಟ್ ಐ ಕ್ಯಾನ್ ಆಡ್ ದಿ ಕ್ಯಾಪಿಟಲ್ ಅಂಡ್ ಟ್ರೇಡ್ ಮಾಡಬಹುದು. ಅದೇ ಆಗಿದ್ದು ಹೋಯ್ತಾ. ಸೊ ಐ ಆಡೆಡ್ ದಿ ಕ್ಯಾಪಿಟಲ್ ಅಂಡ್ ಅಲ್ಲಿ ನೋಡಿ ನಾನು ಕ್ಯಾಪಿಟಲ್ ಆಡ್ ಮಾಡಿದಾಗ ನಾನು ಯಾವುದೇ ತರ ಸ್ಕ್ಯಾಲ್ಪ್ ಮಾಡ್ಲಿಲ್ಲ. ಐ ಹೋಲ್ಡ್ ಇಟ್ ಫಾರ್ ರಿಸ್ಕ್ ರಿವಾರ್ಡ್. ರಿಕವರ್ ಮಾಡಿ ಡಬಲ್ ಆಗೋ ತನಕನೂ ಇದ್ದೆ ಟ್ರೇಡ್ ಅಲ್ಲಿ. ಓಕೆ, ದಟ್ ಶೋಸ್ ಮೈಂಡ್ ಸೆಟ್ ಸೈಕಾಲಜಿ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಇಫ್ ಯು ಎಕ್ಸೈಟ್ ಅಲ್ವಾ, ಲೈಕ್ ನಾವೇನಾದ್ರು ಎಕ್ಸೈಟ್ ಆದ್ರೆ ಟ್ರೇಡ್ ಅಲ್ಲಿ ಪ್ರಾಫಿಟ್ ಆಯ್ತು, ಎಸ್ ಗುಡ್. ಯಾಕಂದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ ಮಾಡುತ್ತೆ. ಯಾಕೆ ಅಂದ್ರೆ ವೆನೆವರ್ ನಾನು ಆ ಸೆಟಪ್ಸ್ ಗಳನ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಟ್ರೇಡ್ ಮಾಡ್ತೀನಿ, ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೀನಿ. ಓಕೆ, ಟ್ರೇಡ್ಸ್ ಗಳು ಪ್ರಾಫಿಟ್ ಹೋದಾಗ, ಸ್ಟಾಪ್ ಲಾಸ್ ಹೋದಾಗ್ಲೂ ಅಷ್ಟೇನೆ ನೀವು ನೋಡ್ಬೋದು. ಸ್ಟಾಪ್ ಲಾಸ್ ಹೊಡೆದಾಗ್ಲೂ ನಾನು ಯಾವ್ದೇ ತರ ತಲೆ ಕೆಡ್ಸ್ಕೊಳ್ಳಿಲ್ಲ. ಅಲ್ಲೇ ರಿಕವರ್ ಮಾಡ್ತೀನಿ ಅಂತ ಅಲ್ಲೇ ಕೂತ್ಕೊಂಡೆ ನಾನು. ಓಕೆ, ನಾನು ಲೈವ್ ನ ಎಂಡ್ ಮಾಡ್ಬಿಟ್ಟು ಹೋಗ್ಬೋದಿತ್ತು, ಹೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ಬೋದಿತ್ತು. ನಾನು ಅಲ್ಲೇ ಹೇಳ್ದೆ ಇವೆಲ್ಲ ಓವರ್ ಟ್ರೇಡ್ ಆಗ್ಬೋದು ಬ್ರೋ, ರಿವೆಂಜ್ ಟ್ರೇಡ್ ಆಗ್ಬೋದು ಅಂತ ಇದ್ರಿ. ಬಟ್ ಸ್ಟಿಲ್ ನಾನು ಅದಕ್ಕೆ ಫಿಕ್ಸ್ ಆಗಿ ಕೂತ್ಬಿಟ್ಟಿದೆ. ಓಕೆ, ಪರ್ಫೆಕ್ಟ್ ಗುರು, ಇದು ನನ್ನ ಅನಾಲಿಸಿಸ್. ಬಟ್ ವೆನೆವರ್ ಅಂದ್ರೆ ಮೆಸೇಜಸ್ ನೋಡ್ತಾ ಇದ್ದಾಗ ಲೈಕ್ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಶುರು ಆಗೋಯ್ತು. ಯಾಕಂದ್ರೆ ನಾನು ಅಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇರ್ಲಿಲ್ಲ, ನೀವೆಲ್ಲ ಇದ್ರಿ ನೋಡ್ತಾ ಇದ್ರಿ. ಬಟ್ ನನಗೆ ಗೊತ್ತು ಅಲ್ಲಿಂದ ಮಾರ್ಕೆಟ್ ಬಿಡ್ಬೇಕು, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಕಾನ್ಫಿಡೆನ್ಸ್ ಆಗಿ ಕೂತ್ಕೊಂಡು ಯಾವ್ದೇ ತರ ಡೈವರ್ಟ್ ಆಗದೆ ಇದ್ನಲ್ಲ, ಆ ಇಂಪ್ರೂವ್ಮೆಂಟ್ ಏನಿಂತ ಅಂದ್ರೆ ಆ ಒಂದು ಥಿಂಗ್ ನಾನು ಏನ್ ಮಾಡಿದ್ನಲ್ಲ, ಅದು ತುಂಬಾ ಅಂದ್ರೆ ತುಂಬಾ ನನ್ನ ಸ್ಕಿಲ್ಗೆ ಅದು ಆಡ್ ಆಗಿದೆ. ಓಕೆ, ಯು ಕ್ಯಾನ್ ಸಿ ಬ್ರೋ, ಮೂವಿ ತರ ಇತ್ತು ಬ್ರೋ ಹಂಗೆಲ್ಲ ಹೇಳ್ಬೋದು. ಬಟ್ ನನಗೆ ನೋಡಿದಾಗ ಎಸ್ ಗುರು, ಐ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಆ ಇಂಪ್ರೂವ್ ಆಗೋದಕ್ಕೆ ದ ಮೇನ್ ರೀಸನ್ ಯಾರು ಗೊತ್ತಾ, ನೀವುಗಳು. ಓಕೆ, ನಿಮಗೆ ಎವ್ರಿ ಡೇ ಆ ಡೌಟ್ಸ್ ಗಳು ಕ್ಲಿಯರ್ ಮಾಡ್ತಾ ಮಾಡ್ತಾ, ವಿಡಿಯೋಸ್ ಮಾಡ್ತಾ 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 ಮಾಡ್ತಾ, ಬ್ಯಾಕ್ ಟೆಸ್ಟ್ ಸೀರೀಸ್ ಮಾಡ್ತಾ ಮಾಡ್ತಾ ಎಷ್ಟು ಪ್ರಾಕ್ಟೀಸ್ ಆಗ್ತಾ ಇದೆ ಅಂದ್ರೆ ಗೊತ್ತೇ ಆಗ್ತಾ ಇಲ್ಲ ನನಗೆ ಗುರು. ನೀವು ನನಗೆ ಕೋರ್ಸಿಗೆ ದುಡ್ಡು ಕೊಟ್ಟು ನನ್ನ ಹತ್ರ ಸೇರ್ಕೊಂಡಿದ್ರು ಕೂಡ ನಾನು ಇಷ್ಟು ಇಂಪ್ರೂವ್ ಆಗ್ತಾನೆ ಇರ್ಲಿಲ್ಲ. ಅಷ್ಟು ಇಂಪ್ರೂವ್ ಆಗಿದ್ದೀನಿ. ಅದಕ್ಕೆ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿನ್ನೆ ಟ್ರೇಡ್ ಮಾತ್ರ ನನ್ಗೆ ಅಲ್ಲಿ SL ಹೊಡೆದಿದ್ದು, ಓಕೆ ಅದು ನಾನು ತಪ್ಪು ಮಾಡಿದ್ದೆ, ಇಟ್ಸ್ ಓಕೆ. ಯಾವ್ದೇ ತರ ಮಾರ್ಕೆಟ್ ಅದು ತಪ್ಪಲ್ಲ, ಅದು ನಂದು ತಪ್ಪದು. ನಾನ್ ಮೂವ್ ಮಾಡಂತ ಏನಿತ್ತು ಅದು ಮೂವ್ ಕಂಪ್ಲೀಟ್ಲಿ ತಪ್ಪಿತ್ತು. ದೆನ್ ಪರ್ಫೆಕ್ಟ್ ಆಗಿತ್ತು. ಓಕೆ, ತುಂಬಾ ಖುಷಿ ಆಯ್ತು ಅದನ್ನು ನೋಡಿ. ಅದಕ್ಕೆ ನಾನು ಹೇಳ್ತೀನಲ್ಲ, ಐ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಗೈಸ್, ಅಷ್ಟೇ ನಾನು ಹೇಳೋದು. ಓಕೆ, ನನ್ಗೆ 100K ಫಾಲೋವರ್ಸ್ ಆಗ್ಬೇಕು, 100K ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅನ್ನೋದು ಏನೂ ಇಲ್ಲ. ನನಗೆ ಈ ಪುಟ್ಟ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಯಾರು ಫಾಲೋ ಮಾಡ್ತಾ ಇದಾರೆ, ನಿಮ್ಗಳಿಗೆ ಪರ್ಫೆಕ್ಟ್ ಮಾಡಿಸ್ಬೇಕು. ಓಕೆ, ನಾನ್ ದೊಡ್ಡ ಟ್ರೇಡರ್ ಅಲ್ಲ ಗುರು, ನಾನಲ್ಲ ಟ್ರೇಡರ್ ಅಲ್ಲ. ಓಕೆ, ಜನ ಹಿಂಗೆ ಏನೇನೋ ಮಾತಾಡ್ಕೋತಾರೆ, ಏನೋ ಮಾತಾಡ್ಕೊಳ್ಳಿ, ನಾನ್ ಟ್ರೇಡರ್ ಅಲ್ಲ. ನಾನ್ ಟ್ರೇಡರ್ ಅಲ್ವಾ ಅಂದ್ರೆ ಹೌದಾ ಅಲ್ವಾ ಅಂತ ನೀವ್ ಹೇಳ್ಬೇಕು. ನಾನು ಇಡುವಂತ ಸೆಟಪ್ಸ್, ಓಕೆ, ನಾನು ಟ್ರೇಡ್ ಮಾಡೋದು ಲೈವ್ ಟ್ರೇಡ್ ಅಲ್ಲಿ ತಗೊಳ್ಳುವಂತ ಟ್ರೇಡ್ಸ್ ಸೆಟಪ್ಸ್ ಗಳು ಎಲ್ಲಾನು ಕೂಡ ನೀವ್ ಹೇಳ್ಬೇಕು. ಓಕೆ, ಪ್ರಾಪರ್ ಟ್ರೇಡರ್ ಇಲ್ವಾ, ಹೌದಾ ಅಲ್ವಾ ಅಂತ. ನಾನು ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಓಕೆ, ಬೇರೆ ಯಾರು ಹೇಳುವಂತ ರೈಟ್ಸ್ ಗಳು ಇರೋದಿಲ್ಲ. ಓಕೆ ಗೈಸ್, ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಓಕೆ, ಮಾತ್ ನಿಲ್ಸೋದಕ್ಕಾಗಲ್ಲ, ಏನ್ ಮಾಡೋಣ. ಓಕೆ, ಅದು ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಓಕೆ, ಹೇಗೆ ಅಂದ್ರೆ ನಂಗೆ ಈಗ ಸ್ಕ್ರೀನ್ ಮೇಲೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ತರನೇ ಇರುತ್ತೆ. ಓಕೆ, ಅದು ಅಡ್ಜಸ್ಟ್ ಆಗೋಗಿದೆ. ಸೊ ಅದು ಬಿಟ್ಟು ಒಂದು ಬುಕ್ ತಗೊಂಡ್ ಬಂದಿದ್ದೀನಿ. ಓಕೆ, ಸೊ ಈಗ ಕಾಣಿಸ್ತಾ ಇದೆಯಾ ಬುಕ್, ಪ್ರೈಸ್ ಆಕ್ಷನ್ ಟ್ರೇಡಿಂಗ್, ಸುನಿಲ್ ಗುರ್ಜಾರ್ ಅಂತ. ಓಕೆ, ಮೇಕ್ ಮನಿ ವಿತ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್, ಟೆಕ್ನಿಕಲ್ ಅನಾಲಿಸಿಸ್ ಸಿಂಪ್ಲಿಫೈಡ್, ಸುನಿಲ್ ಗುರ್ಜಾರ್. ಓಕೆ, PDF ಸಿಗುತ್ತೆ ಆನ್ಲೈನ್ ಅಲ್ಲಿ, ತಗೊಳಕ್ ಹೋಗ್ಬೇಡಿ ಅದನ್ನ, ಬುಕ್ಕೇ ತಗೊಳ್ಳಿ. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ ಬುಕ್ ಇದು, ಓದಿ. ಓಕೆ, ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲಾನು ಇದೆ. ಓಕೆ, ಎಲ್ಲಾನು ಇದೆ, ಓದಿ. ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಓಕೆ 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 ಗೈಸ್, ಸೊ ದಟ್ ತುಂಬಾ ಚೆನ್ನಾಗಿದೆ ಇದು. ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ? ಓಕೆ, ಬ್ಯಾಕ್ ಟೆಸ್ಟ್ ಗೆ ಹೋಗೋದಕ್ಕಿಂತ ಮುಂಚೆ ಒಬ್ರು ಡೌಟ್ ಕೇಳಿದ್ರು ಇವತ್ತು, ಬ್ರೋ S2S1 EMA ಬ್ರೇಕ್ಸ್ ಗಳು ವರ್ಕ್ ಆಗುತ್ತಾ? ನೀವು ನೋಡಿರ್ಬೋದು, ಎಲ್ಲಾ ಲೆವೆಲ್ಸ್ ವರ್ಕ್ ಆಗುತ್ತೆ. ಬಟ್ ಆ ಲೆವೆಲ್ ಎಲ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟು ಜೊತೆ ಈಗ ಇದನ್ನ ಎಷ್ಟು ಅನ್ಕೊಳ್ಳೋಣ. ಓಕೆನಾ, ಇದು ಎಷ್ಟು ಅನ್ಕೊಳ್ಳೋಣ. ಇಲ್ಲೇ ಎಲ್ಲಾರು ಒಂದು ಡಿಮ್ಯಾಂಡ್ ಝೋನ್ ಆರ್ ಸಪೋರ್ಟ್ ಇತ್ತು ಅಂದ್ರೆ ದೆನ್ ಆ ಎಷ್ಟು ಲೆವೆಲ್ EMA ಬ್ರೇಕ್ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ EMA ಗಳನ್ನ ಯೂಸ್ ಮಾಡ್ಕೊಳ್ಳೋ ರೀತಿ ಇರುತ್ತಲ್ಲ, ಬೇರೆ ಬೇರೆ ತರ ಯೂಸ್ ಮಾಡ್ಕೋತಾರೆ. ಬಟ್ ನೀವ್ ಯೂಸ್ ಮಾಡ್ಕೊಳ್ಳಿ, ವೈ ಕೇಳಿ. ಎಲ್ಲಾ ಕಾನ್ಸೆಪ್ಟ್ಸ್ ಗಳು ಏನ್ ಕಲಿತೀರಾ ಅದಕ್ಕೆ ಕ್ವಶನ್ ಹಾಕೊಡಿ. ವೈ ಸಪೋರ್ಟ್ ತಗೊಂಡಾಗ EMA ಬ್ರೇಕ್ ಯಾಕೆ ಕಾಯ್ಬೇಕು? ವೈ? ಯಾರು ಆ ಕ್ವಶನ್ಸ್ ಗಳನ್ನ ಹಾಕೊಳ್ಳೋದಿಲ್ಲ. ದಟ್ಸ್ ವೈ ಕಾನ್ಸೆಪ್ಟ್ ಗಳು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಸಪೋರ್ಟ್ EMA ಈಗ ಮಾರ್ಕೆಟ್ ಬಂತು, ಇಲ್ಲಿ ಸಪೋರ್ಟ್ ತಗೋತು ಅಂದ್ರೆ
ಆಬ್ವಿಯಸ್ಲಿ EMA ಇಲ್ಲಿ ನೋಡಿ ಮಾರ್ಕೆಟಿಂಗ್ ಫಾಲ್ ಆಗಿ ಸಪೋರ್ಟ್ ತಗೊಳುತ್ತೆ. ಆಬ್ವಿಯಸ್ಲಿ EMA ಈ ತರ ಇರುತ್ತೆ, ಇಲ್ಲೆಲ್ಲೋ ಇರುತ್ತೆ, ಕರೆಕ್ಟಾ? ಸೊ ಈ S2 ಲೆವೆಲ್ ಅನ್ಕೊಳ್ಳಿ, ಸುಮ್ನೆ ಅನ್ಕೊಳ್ಳಿ, ಸಪೋರ್ಟ್ ಅನ್ಕೊಳ್ಳಿ, ಈ ಸಪೋರ್ಟ್ ಲೆವೆಲ್ ಹತ್ರ ಎಕ್ಸಾಕ್ಟ್ಲಿ ಟಚ್ ಮಾಡಿ ಹೋಗುವಂತ ಸಿನಾರಿಯೋಸ್ ತುಂಬಾ ಕಮ್ಮಿ ಇರುತ್ತೆ. ಯಾಕೆ ತುಂಬಾ ಕಮ್ಮಿ ಇರುತ್ತೆ? ಲಿಕ್ವಿಡಿಟಿ ಸ್ವೀಪ್ ಹಾಗೆ ಆಗ್ಬೇಕು. ತುಂಬಾ ಅಂದ್ರೆ ತುಂಬಾ ಆರ್ಡರ್ಸ್ ಗಳು ಈ ಝೋನ್ಸ್ ಅಲ್ಲಿ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ, ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಹಾಗೆ ಆಗುತ್ತೆ ಅಂತ. ಕಾಮನ್ ಇದು ಲಿಕ್ವಿಡಿಟಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಜಾಸ್ತಿ ಆರ್ಡರ್ಸ್ ಇತ್ತು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲಾರು ಕೂಡ ರಿಟೇಲರ್ಸ್ ಬೈ ಮಾಡಿ ಇಟ್ಕೊಂಡಿದ್ದಾರೆ ತುಂಬಾ ಆರ್ಡರ್ಸ್ ಅಂದ್ರೆ, ನನ್ನ ಹತ್ರ ತುಂಬಾ ದುಡ್ಡಿದೆ ಬಟ್ ನನ್ಗೆ ಆರ್ಡರ್ಸ್ ಗಳನ್ನ ತಗೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಆರ್ಡರ್ಸ್ ಗಳು ನಿಮ್ಮ ಹತ್ರನೇ ಇದೆ, ರಿಟೇಲರ್ಸ್ ಗಳು ನಿಮ್ಮ ಹತ್ರನೇ ಇದೆ. ನಿಮ್ಮ ಹತ್ರ ಇರುವಂತ ಆರ್ಡರ್ಸ್ ಗಳನ್ನ ತಗೋಬೇಕು ಅಂದ್ರೆ ತಲೆ ಮೇಲೆ ಪಟ್ ಅಂತ ಹೊಡೆದ್ಬಿಟ್ಟು ಕಿತ್ಕೋಬೇಕು ನಾನು. ಸೊ ಲಿಕ್ವಿಡಿಟಿ ಸ್ವೀಪ್ ಆದ್ರೆ ಆರ್ಡರ್ಸ್ ಗಳೆಲ್ಲ ಆಚೆ ಬರುತ್ತೆ, ಸೊ ದಟ್ ನಾನು ತಗೋಬಹುದು. ಮಾರ್ಕೆಟ್ ಸಪೋರ್ಟ್ ತಗೊಂಡು ಏನ್ ಮೇಲೆ ಹೋಗ್ಬೇಕು ಅದು ಹೋಗುತ್ತೆ. ಬಟ್ ಅಬ್ಸರ್ವ್ ಮಾಡಿ, EMA ಬ್ರೇಕ್ ಆದಾಗ ಸಪೋರ್ಟ್ ಜೊತೆಗೆ, ಓಕೆ, ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಲಿಕ್ವಿಡಿಟಿ ಸ್ವೀಪ್ ಆಗೋಗ್ಬಿಟ್ಟಿರುತ್ತೆ. ಸೊ ಇಂಟರ್ನಲ್ಲಿ ಈ ತರ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಮಾರ್ಕೆಟ್ ಬಂದು ಕೆಳಗಡೆ ಬಂತು, ತಿರ್ಗಾ ಹಿಂಗ್ ಮೇಲ್ ಬರೋ ಅಷ್ಟರಲ್ಲಿ EMA ಹತ್ರ ಬಂದು ಬೇಕಾಗೋಗಿರುತ್ತೆ. ಸೊ ಬ್ರೇಕ್ ಆದಾಗ ಯು ಕ್ಯಾನ್ ಟೆಲ್ ಲೈಕ್ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಕೂಡ ಆಗಿದೆ. ಸೊ ದಟ್ಸ್ ವೈ ವಿ ಇನ್ಕ್ಲೂಡ್ EMA. ಓಕೆನಾ? ಸೊ 20 EMA ಯಾಕೆ? ಇಟ್ಸ್ ಅ ಜನರಲ್ ಒನ್, ಎಲ್ಲರೂ ಯೂಸ್ ಮಾಡುವಂತ EMA. ಸೊ ದಟ್ಸ್ ವೈ ವಿ ಯೂಸ್ 20 EMA. ಅದೇ ರೆಸಿಸ್ಟೆನ್ಸ್ ಸಪೋರ್ಟ್ ಹತ್ರ ನೀವು ಮರ್ಜ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಲಿಕ್ವಿಡಿಟಿ ಸ್ವೀಪ್ ಆಗೋಗಿದೆ ಅಂತ ಅರ್ಥ. ಸೊ ಇನ್ನೊಂದು ನಾನು ಹೇಳಿದ್ನಲ್ಲ, EMA ಆರ್ SMA ವಿಲ್ ಆಕ್ಟ್ ಆಸ್ ಅ ಮ್ಯಾಗ್ನೆಟ್. ಮಿಡಲ್ ಬ್ಯಾಂಡ್ ಗಳಲ್ಲಿ ಯಾಕೆ ಬ್ರೋ ಲೈಕ್ ಟಚ್ ಆಗಿ ಬೀಳುತ್ತೆ? ನಾ ಹೇಳಿದ್ನಲ್ಲ, ಮಿಡಲ್ ಬ್ಯಾಂಡ್ ಇಸ್ SMA, ಸಿಂಪಲ್ ಮೂವಿಂಗ್ ಆವರೇಜ್. ಸೊ ಈ EMA ಗಳಿಗೆ ಪ್ರೈಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ, ಮ್ಯಾಗ್ನೆಟ್ ತರ ವರ್ಕ್ ಆಗ್ತಾ ಇರುತ್ತೆ. ಓಕೆನಾ? ಸೊ ದಟ್ಸ್ ವೈ ಟಚ್ ಮಾಡಿ ಬೀಳ್ತಾ ಇರುತ್ತೆ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಯಾವ ಸೈಡ್ ಟ್ರೇಡ್ ತಗೋಬೇಕು, ಯಾವ ಸೈಡ್ ಟ್ರೆಂಡ್ ಇದೆ ಅಂತ. ಅದ್ರ ಪ್ರಕಾರ 5 ಮಿನಿಟ್ಸ್ ಗೆ ಬಂದು ಸೆಟಪ್ ನ ಆಡ್ ಮಾಡ್ಬೇಕು. ಓಕೆ, ಸೊ ಇವತ್ತು ಲೆಟ್ಸ್ ಸಿ ನಾನು ಕ್ಯಾಂಡಲ್ ಸ್ಟಿಕ್ಸ್ ಗಳಲ್ಲಿ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಬಿಡ್ತೀನಿ ಡೌಟ್ ಗಳನ್ನ ನಿಮ್ಗೆ. ನಿಮಗೆ ಗೊತ್ತು, ಬುಲ್ಲಿಶ್ ಕ್ಯಾಂಡಲ್, ಬೇರಿಶ್ ಕ್ಯಾಂಡಲ್, ಎನ್ಗಲ್ಫಿಂಗ್ ಅವೆಲ್ಲಾನು ಗೊತ್ತಿದೆ. ಓಕೆ, ಸಿ ನಾನು ಚಾರ್ಟ್ ಅಲ್ಲಿ ಕ್ಯಾಂಡಲ್ಸ್ ನ ನೋಡ್ಬೇಕಾದ್ರೆ ಲಾಟ್ ಆಫ್ ಥಿಂಗ್ಸ್ ನನ್ನ ತಲೆಯಲ್ಲಿ ಇಟ್ಕೋತೀನಿ ನಾನು. ಓಕೆ, ಏನ್ ಹೇಳ್ತಾ ಇದೆ ಕ್ಯಾಂಡಲ್ಸ್, ಸಪೋರ್ಟ್ ಹತ್ರ ಕ್ಯಾಂಡಲ್ಸ್ ಈ ತರ ಆಗ್ತಾ ಇದೆ ಅಂದ್ರೆ ಏನೋ ಒಂದಲ್ಲಿ ಇಂಟರ್ನಲ್ಲಿ ಹೇಳುತ್ತೆ. ಓಕೆ, ಅದನ್ನ ನಾನು ಅರ್ಥ ಮಾಡ್ಕೋಬೇಕು. ಹೇಗೆ ಅರ್ಥ ಮಾಡ್ಕೋಬೇಕು? ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಕ್ಯಾಂಡಲ್ಸ್ ನ ನೋಡ್ತಾ ಓಕೆ, ಬೈಯಿಂಗ್ ವೀಕ್ ಬರ್ತಾ ಇದೆ, ಇದು ಇಂಪಾರ್ಟೆಂಟ್ ಜಾಗ. ಫಾರ್ ಎಕ್ಸಾಂಪಲ್ ಎಷ್ಟು ಹತ್ರ ಓಕೆ ಬೈಯಿಂಗ್ ವೀಕ್ ಬಂತು, ನೀವೇನ್ ಮಾಡ್ತೀರಾ? EMA ಬ್ರೇಕ್ ಗೆ ಕಾಯ್ತೀರಾ. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ, EMA ಬ್ರೇಕ್ ಆಗುತ್ತಾ ಆಗಲ್ವಾ ಅಂತ ಮುಂಚೆನೆ ಪ್ರಿಡಿಕ್ಟ್ ಮಾಡ್ಬಿಡ್ತೀನಿ. ಹೇಗೆ ಪ್ರಿಡಿಕ್ಟ್ ಮಾಡ್ತೀನಿ? ಫಾರ್ ಎಕ್ಸಾಂಪಲ್ ಸಪೋರ್ಟ್ ಹತ್ರ ಇತ್ತು ಅನ್ಕೊಳ್ಳೋಣ, ಲೆಟ್ಸ್ ಸಿ ಒಂದು ರೆಡ್ ಕ್ಯಾಂಡಲ್ ಹಿಂಗ್ ಬಂದಿರುತ್ತೆ. ಓಕೆ, ದೆನ್ ಒಂದು ಗ್ರೀನ್ ಕ್ಯಾಂಡಲ್ ಬಂತು ಅನ್ಕೊಳ್ಳೋಣ. ಅವಾಗ EMA ನ ಬ್ರೇಕ್ ಆಗಿಲ್ಲ ಅಂದ್ರೂ ಇಟ್ಸ್ ಲೈಕ್ ಎ ಲಿಕ್ವಿಡಿಟಿ ಸ್ವೀಪ್ ಆಗಿರುತ್ತರ. ಬಟ್ ಪ್ರೊಬಾಬಿಲಿಟಿ ಕಮ್ಮಿ ಇರುತ್ತೆ, ಯಾಕಂದ್ರೆ EMA ನ ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ದಟ್ ಯು ಕ್ಯಾನ್ ವೇಟ್ ಫಾರ್ EMA ಬ್ರೇಕ್, ದೆನ್ ಆಫ್ ಗೆ ಬಂದಾಗ ಟ್ರಿಗರ್ ಮಾಡಬಹುದು. ಓಕೆ, ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಸಿ ಸಪೋರ್ಟ್ ಹತ್ರ ಈ ತರ ಎನ್ಗಲ್ಫಿಂಗ್ ಆದಾಗ ಯು ನೋ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗ್ಲೇಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ EMA ಅನ್ನೋದು ಏನಿದೆಯಲ್ಲ, ಸಮ್ ಟೈಮ್ಸ್ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ, ಟಚ್ ಆಗಿ ಪಟ್ ಅಂತ ಬಿದ್ದ್ಬಿಡುತ್ತೆ. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಇದ್ರ ಪ್ರೀವಿಯಸ್ ಇರುವಂತ ಕ್ಯಾಂಡಲ್ ಗಳನ್ನ ನೋಡ್ತೀನಿ. ಪ್ರೀವಿಯಸ್ಲಿ ಏನಾದ್ರೂ ಬೈಯಿಂಗ್ ವಿಕ್ಸ್ ಕ್ಯಾಂಡಲ್ ಗಳೇ ಜಾಸ್ತಿ ಇತ್ತು ಅಂತ ಅಂದ್ರೆ, ಪ್ರೀವಿಯಸ್ಲಿ ಸ್ವಲ್ಪ ಬೈಯಿಂಗ್ ವಿಕ್ಸ್ ಗಳಿರುವಂತದ್ದು, ಓಕೆ, ಬಿಲೋ ವಿಕ್ಸ್ ಇರುವಂತ ಕ್ಯಾಂಡಲ್ ಗಳೇ ಜಾಸ್ತಿ ಇದೆ ಅಂತ ಗೊತ್ತಾದ್ರೆ, ಐ ನೋ ಅವಾಗ ಇಲ್ಲಿಂದ ಕ್ವಿಕ್ ಮೂವ್ಮೆಂಟ್ ಕೊಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇವಾಗ ಅದು ಹೇಗೆ ಅಂದ್ರೆ, ಹೀರೋಗೆ ಎನರ್ಜಿ ಇಲ್ಲ. ಓಕೆ, ಇಲ್ಲೆಲ್ಲ ಇದ್ದಾಗ ಹೀರೋಗೆ ಎನರ್ಜಿ ಇಲ್ಲ, ಇಲ್ಲಿಗೆ ಬಂದಾಗ ಹೀರೋಗೆ ನೀರ್ ಸಿಕ್ಬಿಡತ್ತೆ. ಸ್ವಲ್ಪನೇ ನೀರ್ ಕುಡಿತಾನೆ, ಆಮೇಲೆ ಒಂದ್ 10 ಲೀಟರ್ ಒಂದೇ ಸತಿ ಕುಡಿದ್ಬಿಡ್ತಾನೆ. ಅವಾಗ ಹೀರೋ ಸ್ಟ್ರಾಂಗ್ ಆಗ್ತಾನೆ, ಸೊ ದಟ್ ಅವ್ನು ಎಲ್ಲಾರನ್ನೂ ಹೊಡಿಬಹುದು. ಕರೆಕ್ಟಾ? ಸೊ ಅವ್ನು 10 ಲೀಟರ್ ನೀರ್ ಕುಡಿತಾನೆ ಅಂತ ಯಾವಾಗ ಗೊತ್ತಾಗುತ್ತೆ ಹೇಳಿ? ಈ ದೊಡ್ಡ ಕ್ಯಾಂಡಲ್ ಇಂದ 10 ಲೀಟರ್ ನೀರ್ ಕುಡ್ದಿದ್ದಾನೆ ಅಂತ. ಬಟ್ ಸ್ವಲ್ಪನೇ ನೀರ್ ಕುಡಿತಾ ಇದ್ದಾನೆ ಅಂತ ಹೇಗ್ ಗೊತ್ತಾಗುತ್ತೆ? ಈ ಚಿಕ್ಕ ಕ್ಯಾಂಡಲ್ಸ್ ಗಳಿಂದ. ಅಲ್ಲಿ ಬೈಯಿಂಗ್ ಪ್ರೆಷರ್ ಇರುವಂತ ಕ್ಯಾಂಡಲ್ಸ್ ಗಳು ಇರಬೇಕು. ಇವೆಲ್ಲಾನು ಕೂಡ ಇಂಪ್ರೂವ್ಮೆಂಟ್ಸ್ ಗಳು ನೀವು ಮಾಡ್ಕೊಂಡು ಹೋಗ್ಬೇಕು. ಇವಾಗ ಬ್ಯಾಕ್ ಟೆಸ್ಟ್ ಮಾಡ್ತಾ ನಾನು ಅದನ್ನೆಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂತ ಸಿನಾರಿಯೋಸ್ ಸಿಕ್ಕಿದ್ರೆ, ಫಸ್ಟ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಅಲ್ಲಿ ನೀವು ನೋಡ್ತೀರಾ, ಒಂದು ಕ್ಯಾಂಡಲ್ ವಿತೌಟ್ ವಿಕ್ ಇದ್ರೆ ಈ ತರ ಬಂದ್ರೆ, ದೆನ್ ವೇಟ್ ಫಾರ್ ದಿ ಆಫ್. ಇಂಥ ಕ್ಯಾಂಡಲ್ಸ್ ಗಳು ಬಂದ್ರೆ ವೇಟ್ ಫಾರ್ ದಿ ಆಫ್. ಓಕೆ,
ಇದನ್ನ ನಾನು ಸುಮಾರು ಸತಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ, ಒಂದೇ ಸತಿ ಎಂಟರ್ ಆಗ್ಬಿಡಿ. ಇನ್ ಕೇಸ್ ಹೈಯರ್ ಕನ್ಫರ್ಮೇಶನ್ ಇತ್ತು ಅಂದ್ರೆ ಎಂಟರ್ ಆಗಿ ವಿತ್ ಲೋವರ್ ಲಾಟ್ಸ್ ಹೋಗಿ, ಸಿಂಪಲ್. ಓಕೆನಾ? ದೆನ್ ಕ್ಯಾಂಡಲ್ ವಿತ್ ಈಕ್ವಲ್ ಸೈಡ್ ವಿಕ್. ಓಕೆ, ಇದು ಗೊತ್ತು, ಇದು ನಾರ್ಮಲ್ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್. ಈ ಕ್ಯಾಂಡಲ್ ಗಳೆಲ್ಲಾನು ಕೂಡ ಯಾವ್ದ್ರ ಜೊತೆಗೆ ಬರುತ್ತೆ ಯಾವ್ದ್ರ ಜೊತೆಗೆ ಬರುತ್ತಲ್ಲ ಅದು ಮ್ಯಾಟರ್ ಆಗೋದು. ಓಕೆ, ಇನ್ ಕೇಸ್ ಈ ಕ್ಯಾಂಡಲ್ಸ್ ಗಳು ಡೋಜಿ ಬಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಲಿಕ್ವಿಡಿಟಿ ಸ್ವೀಪ್ ಅಂತ ಹೇಳ್ತೀವಲ್ಲ ನಾವೀಗ, ಒಂದು ರೆಡ್ ಕ್ಯಾಂಡಲ್ ಬಂದು ದೆನ್ ಈ ಕ್ಯಾಂಡಲ್ಸ್ ಗಳು ಬಂದ್ರೆ ಆ ಝೋನ್ ಅಲ್ಲಿ, ಸಪೋರ್ಟ್ ಝೋನ್ ಅಲ್ಲಿ ಆರ್ ಲೋವರ್ ಬೊಲಿಂಜರ್ ಬ್ಯಾಂಡ್ ಅಲ್ಲಿ ತುಂಬಾ ಕನ್ಫರ್ಮೇಶನ್ಸ್ ಇರುತ್ತೆ. ಸೊ ನಾನ್ ಏನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ವೇಟ್ ಫಾರ್ ದ EMA ಕನ್ಫರ್ಮೇಶನ್. ಇನ್ ಕೇಸ್ ಬಿಗರ್ ಮೂವ್ಮೆಂಟ್ ಆಯ್ತು ಅಂದ್ರೆ ಆಫಿಗೆ ವೇಟ್ ಮಾಡ್ತೀನಿ, ಆರ್ ಎಲ್ಸ್ EMA ನ ಬ್ರೇಕ್ ಮಾಡುತ್ತೋ ಮಾಡಲ್ವೋ ಅಂತ ಹಿಂದೆನೆ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ದೆನ್ ಬರುವಂತ ಕ್ಯಾಂಡಲ್ ಹ್ಯಾಮರ್ ಕ್ಯಾಂಡಲ್. ಓಕೆ, ಹ್ಯಾಮರ್ ಕ್ಯಾಂಡಲ್ ಆರ್ ರೆಡ್ ಬಾಡಿ ಹ್ಯಾಮರ್ ಕ್ಯಾಂಡಲ್. ಓಕೆ, ನಾನು ಅದನ್ನು ಬರೆದ್ ಬಿಡ್ತೀನಿ, ರೆಡ್ ಬಾಡಿ ಹ್ಯಾಮರ್ ಕ್ಯಾಂಡಲ್. ಓಕೆ, ಈ ಕ್ಯಾಂಡಲ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಇವತ್ತು ಟ್ರಾಪ್ಸ್ ಇರುವಂತ ಚಾನ್ಸಸ್ ಇರುತ್ತೆ. ಈ ಕ್ಯಾಂಡಲ್ ಬಂದಾಗ ನೆಕ್ಸ್ಟ್ ಗೆ ವೆಯ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಇವೆಲ್ಲ ಕ್ಯಾಂಡಲ್ ಕೂಡ ನಿಮಗೆ ಬೈಯಿಂಗ್ ಪ್ರೆಷರ್ ನ ಹೇಳುತ್ತೆ. ಬೈಯಿಂಗ್ ಪ್ರೆಷರ್ ಇದೆಯಾ, ಸ್ಟ್ರಾಂಗ್ ಆಗಿದ್ಯಾ ಇಲ್ವಾ ಅಂತ. ಒಂದು ಸಪೋರ್ಟ್ ಹತ್ರ ಟ್ರೇಡ್ ತಗೋಬೇಕಾದ್ರೆ ನಾನು ಬೈಯಿಂಗ್ ಅಷ್ಟೇ ಹೇಳ್ತಾ ಇರೋದು. ಒಂದು ಸಪೋರ್ಟ್, ಇವಾಗ ನಿಮಗೆ ಒಬ್ಬ ಸಪೋರ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ಇಟ್ಕೊಂಡು ಮೇಲೆ ಎಸಿಬೇಕು ಒಬ್ಬ. ಓಕೆ, ನಿಮಗೆ ಗೊತ್ತಿರ್ಬೇಕು ತಾನೆ ಅವನ ಹತ್ರ ಸ್ಟ್ರೆಂತ್ ಇದೆಯಾ ಇಲ್ವಾ, ಇವನ್ನ ನಾನು ಎತ್ತಿ ಅಂದ್ರೆ ಅವನು ಎತ್ತಿ ಎಸಿಯಕ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಅವ್ನ್ ಪ್ರೀವಿಯಸ್ಲಿ ಅವ್ನ್ ಏನೇನ್ ಮಾಡಿದಾನೆ, ಅವ್ನ್ ಪ್ರೀವಿಯಸ್ ಆಗಿ ಎಷ್ಟು ಸ್ಟ್ರಾಂಗ್ ಇದ್ದ, ಪ್ರೀವಿಯಸ್ ಆಗಿ ನಂತರದ್ ಯಾರು ಒಬ್ಬನ್ನ ಎತ್ತಿದಾನ, ಅದೆಲ್ಲಾನು ಕೂಡ ನಿಮಗೆ ಗೊತ್ತಾಗ್ಬೇಕು. ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ಸಪೋರ್ಟ್ ಇಂದ ಮಾರ್ಕೆಟ್ ಮೇಲ್ ಹೋಗ್ಬೇಕು ಅಂದ್ರೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸಪೋರ್ಟ್ ಅಂದ್ರೆ ಪುಷ್ ಮಾಡುವಂತದ್ದು, ಪ್ರೈಸ್ ನ ಮೇಲಕ್ಕೆ ಪುಷ್ ಮಾಡುವಂತ ಸ್ಟ್ರೆಂತ್ ಆ ಜಾಗದಲ್ಲಿ ಕಾಣಿಸ್ತಾ ಇದೆಯಾ ಅಂತ ನೋಡ್ಬೇಕು. ಕಾಣಿಸ್ತಾ ಇದೆ ಅಂತ ಗೊತ್ತಾದ್ರೆ ದೆನ್ ನಿಮ್ಗೆ ಯಾವುದೇ ತರ ಭಯ ಇರೋದಿಲ್ಲ. EMA ಹತ್ರ ಇದ್ರೆ ದೂರ ಇದ್ರೆ ಯಾವ ತರ ಭಯ ಇರೋದಿಲ್ಲ. ಓಕೆ, ದಟ್ಸ್ ವೈ ಪ್ರೈಸ್ ಮಾಡುವಂತ ಆಕ್ಷನ್ಸ್ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ನಿಮಗೆ ಕೆಪಾಸಿಟಿ ಇರಬೇಕು. ಓಕೆ, ದೆನ್ ನಿಮಗೆ ಬೇರಿಶ್ ಕ್ಯಾಂಡಲ್ ಬಂದ್ರೆ ಸೇಮೇನೆ, ಬೇರಿಶ್ ಕ್ಯಾಂಡಲ್ ಸೇಮೇನೆ. ಓಕೆ, ಹ್ಯಾಮರ್ ಬದಲು ಇನ್ವರ್ಟೆಡ್ ಹ್ಯಾಮರ್ ಇರುತ್ತೆ, ದೆನ್ ಗ್ರೀನ್ ಬಾಡಿ ಹ್ಯಾಮರ್ ಇರುತ್ತೆ. ಓಕೆ, ಒಂದ್ ಅರ್ಥ ಮಾಡ್ಕೋಬೇಕು ನೀವಿಲ್ಲಿ. ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ? ಲೆಟ್ಸ್ ಸೇ ಲಿಕ್ವಿಡಿಟಿ ಸ್ವೀಪ್, ಈಗ ಒಂದು ಲೋವರ್ ಬ್ಯಾಂಡ್ ಅನ್ನು ಲಿಕ್ವಿಡಿಟಿ ಸ್ವೀಪ್ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಒಂದು ಕ್ಯಾಂಡಲ್ ಈ ತರ ಅಪ್ಪರ್ ವೀಕ್ ಬಂದ್ಬಿಡುತ್ತೆ. ಓಕೆನಾ? ಈ ತರ ಅಪ್ಪರ್ ವೀಕ್ ಬರುತ್ತೆ. ಅವಾಗ ನೀವ್ ಏನ್ ಮಾಡ್ಕೋತೀರಾ? ಲೆಟ್ಸ್ ಸೇ ಗ್ರೀನ್ ಬಾಡಿ ಕ್ಯಾಂಡಲ್ ಇದು ಬೈ ಸೈಡ್ ಅಂತ ನೀವ್ ಅನ್ಕೋತೀರಾ, ಬಟ್ ಅಪ್ಪರ್ ವೀಕ್ ಇರೋದ್ರಿಂದ ಅಲ್ಲಿ ಇನ್ನ ಸೆಲ್ಲಿಂಗ್ ಪ್ರೆಷರ್ ಇದೆ. ಏನ್ ಬೇಕಾದ್ರೂ ಆಗ್ಬೋದು, ನೆಕ್ಸ್ಟ್ ಬಿಗ್ ರೆಡ್ ಬರುವಂತ ಚಾನ್ಸಸ್ ಇರ್ಬೋದು. ಬಟ್ ಇದಾದ್ಮೇಲೆ ಗ್ರೀನ್ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ಥಿಂಗ್ ಏನು ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನೆಕ್ಸ್ಟ್ ಕ್ಯಾಂಡಲ್ ಗೆ ನೀವು ವೆಯ್ಟ್ ಮಾಡ್ಬೇಕು. ನೆಕ್ಸ್ಟ್ ಕ್ಯಾಂಡಲ್ ಬೈಯಿಂಗ್ ಪ್ರೆಷರ್ ಇದೆಯಾ ಅಂತ. ಯಾಕಂದ್ರೆ ಈ ಅಪ್ಪರ್ ವೀಕ್ ಇಂದ ನಿಮಗೆ ಒಂದು ಗೊತ್ತಾಗತ್ತೆ, ಅಪ್ಪರ್ ವೀಕ್ ಅಲ್ಲಿ ಓಕೆ ಸೆಲ್ಲಿಂಗ್ ಪ್ರೆಷರ್ ಇದೆ, ಬಯರ್ಸೇ ಇರೋದು, ಬಟ್ ಆದ್ರೂ ಕೂಡ ಅವ್ರ ಮಧ್ಯೆ ಸ್ವಲ್ಪ ಜನ ಸೆಲ್ಲರ್ಸ್ ಗಳು ಇದಾರೆ, ಹೇಳೋದಕ್ಕಾಗಲ್ಲ. ಅವ್ರುಗಳು ಸ್ಟ್ರೆಂತ್ ತಗೊಂಡು ನೆಕ್ಸ್ಟ್ ಬಿಗ್ ರೆಡ್ ಕ್ಯಾಂಡಲ್ ಬರ್ಸ್ಕೊಂಡು ಅಂದ್ರೆ ಬಂದ್ರು ಬರ್ಬಹುದು. ಸೊ ಲೆಟ್ಸ್ ವೇಟ್, ಲೆಟ್ಸ್ ನೋಡೋಣ. ಅವಾಗ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ಫಾರ್ ಎಕ್ಸಾಂಪಲ್ ಇದು ಬೊಲಿಂಜರ್ ಬ್ಯಾಂಡ್ ಅಂತ ಅನ್ಕೊಳ್ಳಿ, ಲೋವರ್ ಬ್ಯಾಂಡ್ ನ ಸಪೋರ್ಟ್ ಅಂತ ಅನ್ಕೊಳ್ಳಿ. ಇಲ್ಲಿ ಸಪೋರ್ಟ್ ಅಂತಾನೆ ಅನ್ಕೊಳಲ್ಲ. ಓಕೆ, ಈ ತರ ರೆಡ್ ಕ್ಯಾಂಡಲ್ ಬಂದಾಗ ಅಬ್ಸರ್ವ್ ಮಾಡಿ, ಎಲ್ಲರೂ ಕೂಡ ಬ್ರೇಕ್ಔಟ್ ಟ್ರೇಡ್ ನ ತಗೊಳಕ್ ಹೋಗ್ತಾರೆ. ಬ್ರೇಕ್ಔಟ್ ಟ್ರೇಡ್ ನ ತಗೊಂಡ್ರೆ ಏನಾಗುತ್ತೆ ಹೇಳಿ? ಈ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಅಲ್ಲಿ ಎಂಟರ್ ಆಗ್ತಾರೆ, ಒಂದು ಇಲ್ಲಿ ಸ್ಟಾಪ್ ಲಾಸ್ ಇರ್ತಾರೆ, ಇಲ್ಲ ಅಂದ್ರೆ ಅರ್ಧಕ್ಕೆ ಸ್ಟಾಪ್ ಲಾಸ್ ಇರ್ತಾರೆ. ಸೊ ದಟ್ಸ್ ವೈ ಈ ತರ ಕ್ಯಾಂಡಲ್ಸ್ ಗಳು ಬರುತ್ತೆ, ಆ ಸ್ಟಾಪ್ ಲಾಸ್ ಗಳನ್ನ ಪಿಕ್ ಮಾಡೋದಕ್ಕೆ. ನೆಕ್ಸ್ಟ್ ಏನಾದ್ರು ಗ್ರೀನ್ ಕ್ಯಾಂಡಲ್ ಈ ತರ ಬಂದು ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ, ವಿತ್ EMA ಬ್ರೇಕ್, ಏನೋ ಒಂದು ಬ್ರೇಕ್ ಆಯ್ತು ಅನ್ಕೊಳ್ಳಿ. ಓಕೆ, ಈ ಹೈ ಜೊತೆಗೆ ಬ್ರೇಕ್ ಮಾಡ್ತು ಅನ್ಕೊಳ್ಳಿ, ನಿಮಗೆ ಒಂದು ಕನ್ಫರ್ಮೇಶನ್ ಇದು ಪ್ರಾಪರ್ ಆಗಿ ಲಿಕ್ವಿಡಿಟಿ ಸ್ವೀಪ್ ಆಗೋಗಿದೆ ಅಂತ. ದ ಸೇಮ್ ರಿವರ್ಸ್ ಅಪ್ಲೈ ಟು ದಿ ಸೆಲ್ಲಿಂಗ್ ಸೈಡ್, ಅಪ್ಪರ್ ಬ್ಯಾಂಡ್ ಹತ್ರ, ರೆಸಿಸ್ಟೆನ್ಸ್ ಹತ್ರ. ಓಕೆ, ಬಟ್ ಇನ್ನೊಂದು ಅಬ್ಸರ್ವೇಶನ್ ನೋಡ್ಬೇಕು. ಒಂದು ರೆಡ್ ಕ್ಯಾಂಡಲ್, ಇವಾಗ ಇದು ರೆಸಿಸ್ಟೆನ್ಸ್ ಅನ್ಕೊಳ್ಳೋಣ, ಒಂದು ಗ್ರೀನ್ ಕ್ಯಾಂಡಲ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಒಂದು ಡೋಜಿ ಬಂತು ಅನ್ಕೊಳ್ಳಿ, ನೆಕ್ಸ್ಟ್ ಒಂದು ಡೋಜಿ ಬಂದು ನೆಕ್ಸ್ಟ್ ಒಂದು ಏನಾದ್ರು ಒಂದು ಒಳ್ಳೆ ರೆಡ್. ಬ್ರೇಕ್ಔಟ್ ಟ್ರೇಡರ್ಸ್ ಗಳೆಲ್ಲ ಎಂಟರ್ ಆಗ್ತಾರಲ್ಲ, ಆಬ್ವಿಯಸ್ಲಿ ಒಂದು ಸ್ಟಾಪ್ ಲಾಸ್ ಈಗ ಇಲ್ಲೆಲ್ಲರೂ ಎಂಟರ್ ಆದ್ರೆ ಒಂದು ಸ್ಟಾಪ್ ಲಾಸ್ ಇಲ್ಲಿರುತ್ತೆ, ಎಲ್ಲೋ ಇರುತ್ತೆ. ಸೊ ಇಲ್ಲಿ ನೋಡಿ, ಒಂದು ರೆಡ್ ಕ್ಯಾಂಡಲ್ ಹಿಂಗ್ ಬಂದು ಬ್ರೇಕ್ ಮಾಡಿ, ಈ ಕ್ಯಾಂಡಲ್ದು ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ದು ಲೋ ನ ಬ್ರೇಕ್ ಮಾಡಿ ವಿತ್ EMA ಬ್ರೇಕ್ ಆಯ್ತು ಅಂದ್ರೆ ನೀವು ಈ ತರನು ಅರ್ಥ ಮಾಡ್ಕೋಬಹುದು.
ಓಕೆ, ಇಲ್ಲಿ ಬೈ ಟ್ರೇಡಿಗೆ ಎಲ್ಲಾ ಬ್ರೇಕ್ಔಟ್ ಅಂತ ಎಂಟರ್ ಆಗೋ ಪ್ಲಾನ್ ಮಾಡಿರ್ತಾರೆ, ಸ್ಟಾಪ್ ಲಾಸ್ ನ ಇಲ್ಲಿ ಇಟ್ಟಿರ್ತಾರೆ, ಆ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಸೊ ಈಸಿಯಾಗಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ಕೊಂಡು ಕೆಳಗಡೆ ಮಾರ್ಕೆಟ್ ಬರ್ಬೋದು ಅಂತ. ಇದನ್ನೆಲ್ಲ ನಾವು ಬ್ಯಾಕ್ ಟೆಸ್ಟ್ ಅಲ್ಲಿ ನೋಡೋಣ. ಕ್ಯಾಂಡಲ್ ನ ರೀಡ್ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಡೋಜಿ ಬಂದಾಗ ಏನ್ ಮಾಡ್ಬೇಕು, ಇದು ಡೋಜಿಗಳು ನಿಮಗೆ ಗೊತ್ತಿರುತ್ತಲ್ಲ ಈ ತರ. ಓಕೆ, ಚಿಕ್ಕ ಬಾಡಿನೇ ಇರೋದಿಲ್ಲ. ಓಕೆ, ಗ್ರೀನ್ ಆರ್ ರೆಡ್ ಮ್ಯಾಟರ್ ಆಗೋದಿಲ್ಲ. ಬಟ್ ಡೋಜಿ ಬಂದಾಗ ಏನ್ ಹೇಳುತ್ತೆ ಅಂದ್ರೆ, ಆ ಕಡೆ ಬೈಯರ್ಸ್ ಗಳಿಗೂ ಇಂಟ್ರೆಸ್ಟ್ ಇಲ್ಲ, ಈ ಕಡೆ ಸೆಲ್ಲರ್ಸ್ ಗಳಿಗೂ ಇಂಟ್ರೆಸ್ಟ್ ಇಲ್ಲ, ಅಂದ್ರೆ ಇಬ್ರಿಗೂ ಪವರ್ ಇಲ್ಲ ಅಂದಂಗೆ. ಅದು ಬಂದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದು ಬರುತ್ತಲ್ಲ ಅದು ಮ್ಯಾಟರ್ ಆಗೋದು. ಓಕೆ, ನಿಮಗೆ ಬೇಕಾಗಿರೋದು ಇಷ್ಟೇ ಕ್ಯಾಂಡಲ್ಸ್ ಗಳು ರೀಡ್ ಮಾಡೋದಕ್ಕೆ. ನಿಮ್ಗೆ ಲಾಟ್ ಆಫ್ ಕ್ಯಾಂಡಲ್ಸ್ ಗಳು ಏನು ಬೇಕೇ ಆಗಿಲ್ಲ. ಓಕೆ, ಇವಾಗ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬ್ಯಾಕ್ ಟೆಸ್ಟ್ ಮಾಡೋಣ. ಯಾವ್ದಾದ್ರು ಒಂದ್ ಡೇಟ್ ಮಾಡೋಣ. ಓಕೆನಾ? ಸೊ ಪಿಕ್ ಡೇಟ್, ಯಾವ ಡೇಟ್ ತಗೊಳ್ಳೋಣ? ಆಗಸ್ಟ್ ಅಲ್ಲೇ ತಗೊಳ್ಳೋಣ, ಬೇಡ ಜಾನ್ ಏಪ್ರಿಲ್ ಮೇ ಮಾರ್ಚ್ ತಗೊಳ್ಳೋಣ. ಮಾರ್ಚ್ 18 ತಗೊಳ್ಳೋಣ. ಓಕೆನಾ? ಮಾರ್ಚ್ 18 ತಗೊಳ್ಳೋಣ. ಸೇವ್ ಮಾಡ್ತೀನಿ. ಲೆಟ್ಸ್ ಸಿ. ಓಕೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡೋಣ. ದೆನ್ ಕ್ಯಾಂಡಲ್ಸ್ ಗಳನ್ನ ರೀಡ್ ಮಾಡೋಣ. ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್, ಬೊಲಿಂಜರ್ ಬ್ಯಾಂಡ್, ಫಿಬ್ ಇಷ್ಟನ್ನೇ ಇನ್ಕ್ಲೂಡ್ ಮಾಡಿ ಟ್ರೇಡ್ ಮಾಡೋಣ. ಸಿಂಪಲ್. ಇದು ಲೋಡ್ ಆಗೋ ಅಷ್ಟರಲ್ಲಿ ನಾನು ಸತ್ತೇ ಹೋಗ್ಬಿಟ್ಟಿರ್ತೀನಿ. ಅಯ್ಯೋ ನಜ್ಜಿನ, ನನ್ಗೆ ಇದೇ ಅರ್ಧ ಪೇಶನ್ಸ್ ನ ಹಾಳು ಮಾಡೋದು. ಓಕೆ, ನನ್ಗೆ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಬೇಜಾರು. ಸೊ ಅದು ಡೇಟಾ ನೆಟ್ವರ್ಕ್ ಇಂದ ಅನ್ಸುತ್ತೆ. ಹಾಗೆ ಕನ್ನಡಿಗೆ ನಾ ಕೊಂಡು ಹೊಡಿತೀನಿ, ಬಾಸ್ತೀನಿ ನಂದೇ ಒಂದ್ಸಲ ತಲೆ. Exponential. Okay, so moving average exponential ಹಾಕೊಂಡಿದ್ದೀನಿ. ಇದನ್ನ 200 ಗೆ ಸೆಟ್ ಮಾಡ್ತೀನಿ. ಓಕೆನಾ? ಸಿ, ಒಂದ್ ಅರ್ಥ ಮಾಡ್ಕೊಳ್ಳಿ ಈಗ. ಓಕೆ, ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಇವಾಗ 15 ಮಿನಿಟ್ಸ್ ಅಲ್ಲಿ ಇದೆಯಾ, 1 ಅವರ್ ಹೋಗ್ತೀನಿ. ಓಕೆ, ಮಾರ್ಕೆಟ್ ಇವಾಗ ನೋಡಿ ತುಂಬಾ ಅಂದ್ರೆ ತುಂಬಾ ಕನ್ಸಾಲಿಡೇಟ್ ಆಗಿದೆ ಈ ಅಪ್ಪರ್ ಬ್ಯಾಂಡ್ ಮತ್ತೆ ಲೋವರ್ ಬ್ಯಾಂಡ್ ಮಧ್ಯ. ಕರೆಕ್ಟಾ? ಸಿ, ಇಲ್ಲಿ ಇವಾಗ ಇಂಪಾರ್ಟೆಂಟ್ ಏನ್ ನಮ್ಗೆ ಅಂದ್ರೆ, ತುಂಬಾ ಇಂಪಾರ್ಟೆಂಟ್ ಆಗೋದು ಇಲ್ಲಿರುವಂತ ಝೋನ್ ಏನಿದೆಯಲ್ಲ, ಇದು ಇಲ್ಲಿ ಯಾವ್ದೇ ತರ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಇಲ್ಲ. ಅಪ್ಪರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿದೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಸಿ ದಿಸ್. ಓಕೆ, ಸಿ ದಿಸ್. ಅಪ್ಪರ್ ಬ್ಯಾಂಡ್ ನ ಬ್ರೇಕ್ ಮಾಡಿದೆ, ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಅಂಡ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಕ್ಯಾಂಡಲ್ ಏನ್ ಬ್ರೇಕ್ ಮಾಡಿದ್ಯಲ್ಲ, ಇದು ಆಫ್ ಗೆ ಮಾರ್ಕ್ ಮಾಡ್ಕೋತೀನಿ. ಓಕೆ, ಅಗೇನ್ ಇಲ್ಲೊಂದು ಆಫ್ ಲೈನ್ ಗೆ ಮಾರ್ಕ್ ಮಾಡ್ತೀನಿ. ಯಾಕಂದ್ರೆ ಯು ಕ್ಯಾನ್ ಸಿ ಈ ಆಫ್ ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ. ಸಿ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲಿ ಬಂದ್ರೆ ದೇರ್ ಮೇ ಬಿ ಚಾನ್ಸ್ ಆಫ್ ಈ ಮಿಡಲ್ ಬ್ಯಾಂಡ್ ನ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಕರೆಕ್ಟಾ? ಸೊ ಅದು ಆ ಮಿಡಲ್ ಬ್ಯಾಂಡ್ ಅಂದ್ರೆ ಇಟ್ಸ್ ಲೈಕ್ 20 SMA. ಓಕೆನಾ? ಅದೊಂದು ವ್ಯೂ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿರೋದು ಒಂದು ಕರೆಕ್ಷನ್ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ. ಓಕೆನಾ? ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ ನೋಡಿ, ಇಲ್ಲಿ ನೋಡ್ಬೋದು. ನಾನು ವಿಕ್ ಸಮೇತ ಹಾಕೋತಾ ಇದ್ದೀನಿ. ಓಕೆ, ಇಟ್ಸ್ ಲೈಕ್ ಅಂದ್ರೆ ಇದು ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ಓಕೆ, ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ಕರೆಕ್ಟಾ? ರೆಸಿಸ್ಟೆನ್ಸ್ ಝೋನ್ ಹತ್ರ ಇದೆ. ಸೊ ಅಂದ್ರೆ ಇದು ಒಂದು ಮೈನ್ಯೂಟ್ ರೆಸಿಸ್ಟೆನ್ಸ್. ಇದು ಅಂತ ರೆಸಿಸ್ಟೆನ್ಸ್ ಅಂತ ಏನಲ್ಲ. ಯಾಕೆಂದ್ರೆ ಯು ಕ್ಯಾನ್ ಸಿ ಇಲ್ಲಿ ನೋಡಿ, 1:2 1:1 ಎಲ್ಲ ಹೋಗ್ಬೇಕು ಅಂದ್ರೆ ಸಿ, ಫಿಫ್ತ್ ಟ್ರೇಡ್ಸ್ ಗಳಲ್ಲಿ 1:1 ಕಷ್ಟ. ಯಾಕೆಂದ್ರೆ ಅಲ್ಲೇ ಸ್ವಿಂಗ್ ಇರುತ್ತೆ, ನಿಯರ್ ಟಚ್ ಮಾಡಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಅದು ಡಬಲ್ ಟಾಪ್ ಆಗಿ ಕನ್ವರ್ಟ್ ಆಗೋ ತರನು ಇರುತ್ತೆ. ಕಾಮನ್ ಸೆನ್ಸ್ ಇವೆಲ್ಲನೂ ಕೂಡ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಏನ್ ಆತರ ಫಾಲ್ ಆಗಿಲ್ಲ ಮಾರ್ಕೆಟ್. ಕರೆಕ್ಟಾ? ಸೊ ನನಗೆ ಇದನ್ನ ಹುಡ್ಕೋ ಅಷ್ಟರಲ್ಲೇ ತಲೆ ಕೆಟ್ಟೋಗ್ಬಿಡುತ್ತೆ. ಸಿ, ಇಲ್ಲಿಂದ ಮಾರ್ಕೆಟ್ ಏನ್ ಫಾಲ್ ಆಗಿಲ್ಲ. ಓಕೆ, ಫಾಲ್ ಆಗಿ ಅಗೇನ್ ಇಲ್ಲಿ ಬಂದಿದ್ರೆ ಏನೋ ಹೇಳ್ಬೋದಿತ್ತು. ಇಲ್ಲಿ ಒಂದ್ ಸ್ವಲ್ಪ ಕರೆಕ್ಷನ್ ತರ ಮಾಡಿ ಮೂವ್ ಆಗಿದೆ. ಓಕೆ, ಸೊ ಇಲ್ಲಿ ನಾವು ಈ ಒಂದು ಝೋನ್ ಏನಿದೆಯಲ್ಲ, ಇದನ್ನ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ. ಓಕೆ, ವೀಕೆಸ್ಟ್ ಏನೇನೆ. ಅಂಡ್ ಇಲ್ಲಿ ನೋಡ್ಬೋದು, ಲೈಕ್ ಇವಾಗ ಈ ಬೊಲಿಂಜರ್ ಬ್ಯಾಂಡ್ ಏನಿದೆ ದೂರ ಆಗ್ತಾ ಇದೆ. ಅಂದ್ರೆ ಅರ್ಥ ಒನ್ ಸೈಡ್ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆ, ಇವೆಲ್ಲಾನು ಕೂಡ ಇಂಪ್ರೂವ್ಮೆಂಟ್ ನಾವು ಮಾಡ್ಕೊಳ್ಳೋದು. ಸಿ, ಯು ನೋ ಹೌ ಟು ಯೂಸ್ ಫಿಬ್, ಸಪ್ಲೈ ಡಿಮ್ಯಾಂಡ್ ಝೋನ್ ಗೊತ್ತು, ಬೊಲಿಂಜರ್ ಬ್ಯಾಂಡ್ ನೆಲ್ಲ ಯೂಸ್ ಮಾಡೋದು ಗೊತ್ತು. ಬಟ್ ಇಲ್ಲಿ ನಾನು ಅನಲೈಸ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ, ಆ ಝೋನ್ ಏನಿದೆಯಲ್ಲ ಅದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್. ಯಾಕೆಂದ್ರೆ ಅಲ್ಲಿಂದ
ಜಾಸ್ತಿ ದೊಡ್ಡ ಫಾಲ್ ಆಗೇ ಇಲ್ಲ. ಇಟ್ಸ್ ಲೈಕ್ ಜಸ್ಟ್ ಕರೆಕ್ಷನ್. ಅಲ್ಲಿಂದ ಒಂದು ಒಳ್ಳೆ ಮೂಮೆಂಟ್ ಆಗಿತ್ತು ಅಂದ್ರೆ ದೆನ್ ಮಾರ್ಕೆಟ್ ಅಗೇನ್ ಅಲ್ಲಿಗೆ ಬಂದಾಗ ಏನೋ ಪ್ಲಾನ್ ಮಾಡ್ಬೋದಿತ್ತು, ಬಟ್ ಹಂಗಾಗಿಲ್ಲ ಅದು. ಓಕೆ, ಸ್ಮಾಲ್ ಕರೆಕ್ಷನ್ ಅಗೇನ್ ಅಲ್ಲೇ ಇದೆ ಮಾರ್ಕೆಟ್ ಇವಾಗ. ಇನ್ ಕೇಸ್ ನಮ್ಗೇನಾದ್ರು ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂತು ಅಂದ್ರೆ, ಇ ಎಂ ಎ ಬ್ರೇಕ್ ಆಯ್ತು ಅಂದ್ರೆ ದೆನ್ ತುಂಬಾ ಅಂದ್ರೆ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ಇ ಎಂ ಎ ಏನ್ 200 ಇದೆಯಲ್ಲ ದೂರ ಇದೆ. ಓಕೆ, ಸೊ ತುಂಬಾ ಅಂದ್ರೆ ತುಂಬಾ ದೂರ ಇದೆ. ಅಂಡ್ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಬರುತ್ತೆ ಅನ್ನೋದು ಸುಳ್ಳು. ಅಷ್ಟು ಮೂಮೆಂಟ್ ಆಗ್ಬೇಕು ಆ ಒನ್ ಡೇ ಅಲ್ಲಿ ಅನ್ನೋದು ಕಷ್ಟ, ಅದು ಕರೆಕ್ಟ್ ಅಲ್ವಾ? ಸೊ ಏನಾಗ್ಬೋದು, ಮೂಮೆಂಟ್ ಆದಂಗೂ ಇ ಎಂ ಎ ಹತ್ರ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇವಾಗ ನಮ್ಗೆ ಇಲ್ಲಿ ಇ ಎಂ ಎ ಏನ್ ಯೂಸ್ ಆಗೋದಿಲ್ಲ, ದೂರ ಇದೆ, ಸೊ ನೋ ಯೂಸ್. ಬಟ್ ಇಲ್ಲಿ ಇದೆಯಲ್ಲ ಈ ಆಫ್ ಲೈನ್ ಏನಿದೆಯಲ್ಲ ಅದೊಂದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಈ ವಿಕ್ಸ್ ಗಳನ್ನ ನೋಡಿ, ಅಬ್ಸರ್ವ್ ಮಾಡಿ, ಈ ಆಫ್ ಲೈನ್ ಹತ್ರ ಎಕ್ಸಾಕ್ಟ್ ಸಪೋರ್ಟ್ ತಗೊಂಡಿದೆ. ಓಕೆ, ಒಂದು ಇಂಪಾರ್ಟೆಂಟ್ ಅಂತಾನೆ ಅರ್ಥ. ಅಂಡ್ ಇಲ್ಲಿರುವಂತದ್ದು ಏನಿದೆಯಲ್ಲ ಈ ವಿಕ್ಸ್ ಗಳ ಹತ್ರ ಎಲ್ಲ ಏನಿದೆಯಲ್ಲ ಇದು ಅಂತ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಲ್ಲ. ಬಟ್ ಸ್ಟಿಲ್ ಅಲ್ಲಿ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡೋಣ. ಓಕೆನಾ? ಸೊ ಇಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು 1:1.5 ಆರ್ 1:2 ಅಷ್ಟೇನೆ. ಓಕೆ, ಸೊ 15 ಮಿನಿಟ್ಸ್ ಗೆ ಹೋಗೋಣ. ಓಕೆ, ಆರ್ 5 ಮಿನಿಟ್ಸ್ ಯಾವ್ದಾದ್ರು ಓಕೆನೇನೆ. ಓಕೆ, ಸೊ ಲೆಟ್ಸ್ ಸಿ. ಅಯ್ಯ ಶಿವನೇ ಶಾಂಭುಲಿಂಗ. ಓಕೆ, ಸೊ ರಿಮೂವ್. ಓಕೆ, ಲೆಟ್ಸ್ ಸಿ, ಲೆಟ್ಸ್ ಗೋ ಗೈಸ್. ಸೊ ಇ ಎಂ ಎ ನ ಇದನ್ನ 20 ಮಾಡ್ಕೋತೀನಿ. ಓಕೆನಾ? ನೋ ನೋ ನೋ, ಇ ಎಂ ಎ ನ ಬ್ರೇಕ್ ಆಗಿಲ್ಲ. ಅಂಡ್ 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನಾನು ಹೇಳಿದ್ನಲ್ಲ, ಇದು ಚಿಕ್ ಅಂದ್ರೆ ಅಂತ ಸ್ಟ್ರಾಂಗ್ ಏನ್ ರೆಸಿಸ್ಟೆನ್ಸ್ ಅಲ್ಲ. ಓಕೆನಾ? ನೀವು ನೋಡಿದ್ರೆ ಅಂತದ್ದೇನ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಲ್ಲ. ಸೊ ದಟ್ಸ್ ವೈ ನಾನು 15 ಮಿನಿಟ್ಸ್ ಅಲ್ಲಿ ನೋಡ್ತಾ ಇದ್ದೀನಿ. 5 ಮಿನಿಟ್ಸ್ ಅಲ್ಲಿ ನೋಡ್ಬಿಟ್ರೆ ಟ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ 5 ಮಿನಿಟ್ಸ್ ಹೋಗಿ ನೋಡ್ತೀನಿ. ಅಂಡ್ 5 ಮಿನಿಟ್ಸ್ ಅಲ್ಲಿ ನೋಡಿ ವಿತ್ ಇ ಎಂ ಎ ಬ್ರೇಕ್ ಆದಾಗ ಓ ಶಿಟ್. ಓಕೆ, ಆ ಲಿಕ್ವಿಡಿಟಿ ಸ್ವೀಪ್ ಟ್ರೇಡ್ ತಗೋಬಹುದಿತ್ತು. ಓಕೆ ಓಕೆ, ಇಟ್ಸ್ ಓಕೆ. ಬ್ರೇಕ್ ಆದಾಗ ಇಟ್ಸ್ ನಿಯರ್ ಇದೆ. ಓಕೆ, ಲೋವರ್ ಬ್ಯಾಂಡ್, ಸೊ ಅದಕ್ಕೆ ಎಂಟ್ರಿ ಇಲ್ಲ. ಓಕೆ, 5 ಮಿನಿಟ್ಸ್ ಅಲ್ಲಿ ನೋಡ್ತೀನಿ, ನಾಟ್ ಥ್ರೂ ಏನಂತಾರೆ. ಓಕೆ ಓಕೆ, ಇಲ್ಲಿ ಬನ್ನಿ ಅಬ್ಸರ್ವ್ ಮಾಡೋಣ. ಯಾ ಇಟ್ಸ್ ಓಕೆ, ಇಟ್ಸ್ ಓಕೆ. ನಾನ್ ಟ್ರೇಡ್ ತಗೊಂಡಂಗೆ ಅದು ತಗೊಂಡಂಗೆ. ಈ ತರ ಎಲ್ಲ ನಾನು ರನ್ ಮಾಡ್ಬೇಕಾದ್ರೆ ಮಿಸ್ ಮಾಡ್ದಂಗೆ ಅದು ಹೋದಂಗೆ. ಓಕೆ, ಆ ಇವಾಗ ಬಂತು. ಓಕೆನಾ? ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಫಿಬ್ ಹಾಕೋತೀನಿ. ಓಕೆ, ಸೊ ಇಲ್ಲಿಂದ ಈ ಅಪ್ ಏನಿದೆಯಲ್ಲ ಇದಕ್ಕೆ ಫಿಬ್ ಹಾಕೋತೀನಿ. ಯಾಕಂದ್ರೆ ಸಿ ಮಾರ್ಕೆಟ್ ನೋಡಿ ಇಲ್ಲಿಂದ ಮೂವ್ಮೆಂಟ್ ಆಗಿ ಕರೆಕ್ಷನ್ ಆಗಿ ಅಗೇನ್ ಮೂವ್ಮೆಂಟ್ ಆಗ್ತಾ ಇದೆ, ಇವಾಗ ಕರೆಕ್ಷನ್ ಗೆ ಬಂದಿದೆ. ಐ ವಿಲ್ ವೇಟ್ ಫಾರ್ ದಿ ಲಿಕ್ವಿಡಿಟಿ ಸ್ವೀಪ್ ಈ ಝೋನ್ ಅಲ್ಲಿ 0.5 0.6 ಝೋನ್ ಅಲ್ಲಿ. ಓಕೆನಾ? ಓ ಏನ್ ಗುರು ವಿಕ್ಸ್ ಇದು. ಓಕೆ, ಝೋನ್ ಬಿಟ್ಟು ಹೋಯ್ತು. ಓಕೆ, ಸೊ ನಾನು ಇವಾಗ ಇಲ್ಲಿಗೆ ಹೋಗ್ತೀನಿ. ಓಕೆ, ಓ ಬಿಟ್ಟೋಯ್ತು, ಬಿಡ್ತೀನಿ. ಸೊ ರಿಮೂವ್. ಈಗ ಇಂಡಿಕೇಟರ್ನೆಲ್ಲ ನಾನು ಆಫ್ ಮಾಡ್ಕೋತೀನಿ, ಬರೀ ಇ ಎಂ ಎ ಇಟ್ಕೋತೀನಿ. ಓಕೆನಾ? ಆ ಓಕೆ, ಸೊ ಇವಾಗ ಫಿಬ್ ರಿಟ್ರೇಸ್ಮೆಂಟ್ ಇಲ್ಲಿಂದ ಹಾಕೋತೀನಿ. ಓಕೆ, ನೋಡ್ತೀನಿ ಇಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ. ಕ್ಯಾಂಡಲ್ ನ ರೀಡ್ ಮಾಡ್ತೀನಿ. ಆ ಬಂತು ಬಂತು, ಬಿಗ್ಗರ್ ಕ್ಯಾಂಡಲ್ ಬಂತು. ಸೊ ಏನ್ ಮಾಡ್ತೀನಿ, ಐ ವಿಲ್ ಗೋ ವಿತ್ ಆಫ್. ಓಕೆ, ಆಫ್ ಗೆ ಹೋಗ್ತೀನಿ. ಇಲ್ಲಿ ಲಿಮಿಟ್ ಆರ್ಡರ್ ಇಡ್ತೀನಿ. ಓಕೆ, ನಾಟ್ ಲೈಕ್ ಗ್ರೀನ್ ಕ್ಯಾಂಡಲ್ ಗೆಲ್ಲ ಕಾಯಲ್ಲ, ಯಾಕಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಅದು. ಸ್ಟ್ರಾಂಗ್ ಕ್ಯಾಂಡಲ್ ನೋಡಿ ಮೇಲ್ಗಡೆ ವಿಕ್ಕೆ ಇಲ್ಲ. ಓಕೆನಾ? ಸೊ ಐ ವಿಲ್ ಗೋ ವಿತ್ 1:2. ಬಟ್ 1:2 ಇಟ್ಕೊಂಡು ಕೂತ್ಕೊಳ್ಬಹುದು. ಯಾಕೆ? ಆ ಟ್ರೆಂಡ್ ವಿತ್ ದ ಟ್ರೆಂಡ್ ಇದ್ದೀರಾ, ಸೊ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ. ಓಕೆ, ಸೊ ಇಲ್ಲ ಅಂದ್ರೆ ಫಿಬ್ ಟ್ರೆಂಡ್ ಬೇಸ್ಡ್ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಪ್ಲೇಸ್ ಎ ಟ್ರೇಡ್. ಓಕೆ, ಸೊ ಒಂದ್ ತನಕ ಇಟ್ಕೋಬಹುದು. ಓಕೆ, ಲೆಟ್ಸ್ ಗೋ. ಅಂಡ್ ಇಷ್ಟು ಮೂವ್ ಆದ್ಮೇಲೆ ಟಿ ಪಿ ಹಿಟ್ ಡನ್. ಓಕೆ, ಸೊ ಗಾಟ್ ಇಟ್. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ಸಿಂಪಲ್ ಇದು.
ಸೊ ಬಿಗರ್ ಕ್ಯಾಂಡಲ್ ಇದ್ದಾಗ ಸ್ವಲ್ಪ ಕಮ್ಮಿಗೆ ಬರ್ಬೇಕು, ಸೊ ಹಾಫಿಗೆ ಬರ್ಬೇಕು, ಆರ್ ಆಲ್ಸ್ ಹಾಫ್ ನಿಯರ್ ಇದ್ರು ಓಕೆ. ಇದು ಕರೆಕ್ಟ್ ಎಕ್ಸಾಕ್ಟ್ಲಿ ಹಾಫಿಗೆ ಬಂದಿದೆ. ಓಕೆ, ಇದು ಎಕ್ಸಾಕ್ಟ್ಲಿ ಹಾಫಿಗೆ ಬಂದಿದೆ, ನೋಡ್ಬೋದು ಇಲ್ಲಿ. ಓಕೆ, ಸೊ ಹಾಫಿಗೆ ಬಂದಿದೆ, ಯು ಕ್ಯಾನ್ ಟೇಕ್ ಎ ಟ್ರೇಡ್. ಆರ್ ಎಲ್ಸ್ ಇನ್ ಕೇಸ್ ಇದನ್ನ ಮಿಸ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಓಕೆ, ಇವಾಗ ಮಿಸ್ ಮಾಡಿದ್ರಿ ಅನ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ, ಓಕೆ, ಇಲ್ಲೊಂದು ರಿಜೆಕ್ಷನ್ ಕ್ಯಾಂಡಲ್ ನಾನು ನೋಡ್ತೀನಿ. ಇಲ್ಲಿ ನೋಡಿದ್ರಲ್ಲ, ಈ ಒಳ್ಳೆ ಕ್ಯಾಂಡಲ್ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇಲ್ಲಿ ಹಾಫಿಗೆ ಬಂದಿದೆ. ಓಕೆ, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬಟ್ ಗ್ರೀನ್ ಬಾಡಿ ಅಂಡ್ ಅದ್ರ ಪಕ್ಕ ರೆಡ್ ಬಾಡಿ ಬಂದಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಬರ್ತದೆ. ಸೊ ಇಲ್ಲಿ ಒಂದ್ ಸ್ವಲ್ಪ ನೀವು ದೂರ ಇಡ್ಬೇಕಾಗತ್ತೆ ಎಸ್ ಎಲ್ ನ. ಓಕೆ, ಯಾಕಂದ್ರೆ ಈಸಿಯಾಗಿ ಹಿಟ್ ಆಗೋಗುತ್ತೆ. ಆರ್ ಎಲ್ಸ್ ಇನ್ ಕೇಸ್ ನೀವು ಈ ತರ ಮೇಂಟೈನ್ ಮಾಡ್ತಿದ್ದೀರಾ ಅಂದ್ರೆ ನೋಡಿ, ಈ ಲೆವೆಲ್ ಬಿಟ್ಟು ಆಚೆ ಇಡ್ತೀರಾ ಅಂದ್ರೆ ಯು ಕ್ಯಾನ್ ಗೋ ವಿತ್ ಲೆಸರ್ ಲಾಟ್ 1:1 ಇಡ್ಬೋದು ಅಷ್ಟೇನೆ. ಓಕೆ, ಸಿಂಪಲ್ ಎಷ್ಟು ಈಸಿ ನೋಡಿ. ಡನ್ 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 ಅಷ್ಟೇ. ಓಕೆ, ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ ನೀವು ಸೇಫ್ ಇರಬೇಕು ಅಂದ್ರೆ. ಇಲ್ಲ ಅಂದ್ರೆ ಇಲ್ಲೇ ಇಟ್ಕೋಬಹುದು, ಬಟ್ ಸೇಫ್ ಇರ್ಬೇಕಂದ್ರೆ. ಬಟ್ ಸಿ ಯೂಶಲಿ 1:1 ಸಿಕ್ತು. ದೊಡ್ಡ ಸ್ಟಾಪ್ ಲಾಸ್ ಆಗ್ತಾ ಇದೆ ಅಂದ್ರೆ ಕಮ್ಮಿ ಲಾಟ್ ಹೋದ್ರು ಕೂಡ ಟಿಪಿ ಇಟ್ಟ ಆದ್ರೆ ಅಷ್ಟೇ ಪ್ರಾಫಿಟ್ ಬರುತ್ತೆ. ಈ ಟ್ರೆಂಡ್ ಮುಗೀತು ಅದು. ಓಕೆ, ಅದನ್ನ ನೆನ್ಸ್ಕೊಳ್ಳಿ, ಟ್ರೆಂಡ್ ಬೇಸ್ಡ್ ಎಕ್ಸ್ಟೆನ್ಷನ್ಸ್ ಅಲ್ಲಿ ಹೇಳ್ಕೊಟ್ಟಿದೆ. ಡನ್, ಇಷ್ಟೇನೆ. ಹೋಪ್ ನಾಳೆ ಸಿಗೋಣ. ಬಾಯ್ ಬಾಯ್.